ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೆಕ್ಸ್ಟ್ ಡೇನೇ ಹೋಗಿ ನಾನು ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟೆ. ಇವ್ರು ಎಷ್ಟು ಬೇಡ ಅಂದರು. ಇವ್ರು ಬೇಡ ಅಂತಾರೆ. ಮಕ್ಕಳು ಲೈಫ್ ನಮಗೇನಕ್ಕೆ, ನಾವು ನಮ್ಮದು ಮುಗೀತದೆ ಲೈಫ್ ಸ್ಪ್ಯಾನ್, ನೀವೇನಕ್ಕೆ ನಿಮ್ಮ ಲೈಫ್ ಹಾಳು ಮಾಡ್ಕೋತಾರ ಅಂತ ಹೇಳಿದೆ. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ ಪ್ರೀತಿ ಮೇಲೆ ಡಿಪೆಂಡ್ ಆಗಿರೋರಿಗೆ, ಅವ್ರು ಇಲ್ಲದೇ ಇದ್ರೆ ಯಾರು 10,000 ಜನ ನಮ್ಮ ಜೊತೆ ಇದ್ರು ಲೆಕ್ಕಕ್ಕೆ ಬರೋಲ್ಲ. ಅಣ್ಣ, ನಮ್ಮ DKD ವೇದಿಕೆಯಲ್ಲಿ ಯಾರೇ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ಅವ್ರು ಸ್ಟಾರ್ ಆದಾಗ ನೀವು ಅವ್ರಿಗೆ ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್ ಹಾಕ್ತೀರ ಅಣ್ಣ. ಶಿ ಇಸ್ ನಾಟ್ ಲೆಸ್ ದೆನ್ ಅ ಸ್ಟಾರ್. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಈ ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟಿಗೆ ರಿಯಲ್ ಲೈಫ್ ಸ್ಟಾರ್ ಆದಂಥ ರಕ್ಷಿತಾ ಅವ್ರಿಗೆ ಹಾಕಬೇಕಾಗಿ ಕೋರಿಕೆಯನ್ನ. ರಕ್ಷಿತಾ, ದೇವರು ನಿಮಗೆ ಇನ್ನಷ್ಟು ಒಳ್ಳೆ ಆರೋಗ್ಯ ಕೊಡಲಿ, ನಿಮಗೂ ಹಾಗೂ ಗಿರೀಶ್ ಸರ್ ಅವರಿಗೆ ಯಾವಾಗಲೂ ಖುಷಿ ನೆಮ್ಮದಿ ನಿಮ್ಮ ಜೀವನದಲ್ಲಿ ಸದಾ ತುಂಬಿರಲಿ ಅಂತ ನಾವು ಆಶಿಸ್ತೀವಿ. ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಎಷ್ಟು ಮ್ಯಾಟ್ರ್ ಆಗ್ತಾ ಇದೆ ಅಂದರೆ, ನನಗೆ ನಮ್ಮ ಅಪ್ಪನ ಮೇಲೆ ನನಗೆ ಇವತ್ತವರೆಗೂ ಲೈಫಲ್ಲಿ ಒಂದೇ ಕೋಪ ಇರೋದು, ಅಪ್ಪು ನನ್ನನ್ನು ಕೊನೆಯವರೆಗೂ ಮೀಟ್ ಮಾಡ್ಸೋಕ್ಕಾಗಿಲ್ಲ. ಅಪ್ಪ ಇದನ್ನು ಮಾಡ್ಕೊಂಡಿದ್ರು ಅವ್ರಿಗೆ ಅಂತ ನಾನು ಕಿತ್ಕೊಂಡು ನಾನು ಇಟ್ಕೊಂಡಿದ್ದೀನಿ, ನೀನು ಕರ್ಕೊಂಡು ಹೋಗಿಲ್ಲ. ಸೋ ಸ್ವೀಟ್. ಅವರು ಉಂಗ್ರಹದಲ್ಲಿ ಅಪ್ಪು ಅಂತಾನೆ ಹೆಸರು ಬರ್ಸ್ಕೊಂಡಿದ್ದಾರೆ ಅವರು. ರಿಯಲಿ ಸೋ ಮಚ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಇಡೀ ಕುಟುಂಬದ ಫ್ಯಾನ್ ಆಗಿರೋದಕ್ಕೆ ನಮ್ಗೆ ಈ ಥರ ಮೆಚುರಿಟಿ ಇದೆ, ನಾನು ಅಷ್ಟೇ ಹೇಳೋಕ್ಕಾಗೋದು. ಸೋ ಸ್ವೀಟ್. ಥ್ಯಾಂಕ್ ಯು ರಕ್ಷಿತಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಬಹಳ ವಿಶೇಷವಾದ ದಿನ, ರುದ್ರ ಅವರ ಹುಟ್ಟುಹಬ್ಬ. ಹ್ಯಾಪಿ ಬರ್ತ್ಡೇ ಟು ಯು. ಈ ಗುರು ಬರ್ಡೇನ ಸಂಭ್ರಮಿಸೋದಕ್ಕೆ ಅವ್ರ ಶಿಷ್ಯಂದರು ಒಂದು ಸರ್ಪ್ರೈಸ್ ತಗೊಂಡ್ಬಂದಿದ್ದಾರೆ. ರುದ್ರ ಮಾಸ್ಟರ್ ಟೀಮ್, ರುದ್ರ ಕಾಣುವಂತ ಪ್ರತಿಯೊಂದು ಕನಸನ್ನ ನನಸ್ ಮಾಡೋಂತ ರುದ್ರನ ಅತಿ ದೊಡ್ಡ ಶಕ್ತಿ ಈ ಟೀಮ್ ಮೆಂಬರ್ಸ್. ರುದ್ರನ್ಗೆ ಬಹಳ ಹತ್ತಿರವಾಗಿದ್ದು ನಾವು ತುಂಬಾ ಹತ್ತಿರದಿಂದ ನೋಡಿದಂಥವ್ರು ಅಂದ್ರೆ ಗುಂಡ. ನಿನ್ನ ಜೀವನದಲ್ಲಿ ಆ ಅಣ್ಣ, ರುದ್ರ ಅಣ್ಣ ಎಷ್ಟು ಇಂಪಾರ್ಟೆಂಟ್? ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಹೆಂಗೆ ಅಂದರೆ ನಾನೊಂದು 8 ವರ್ಷದಿಂದ ಇದ್ದೀನಿ ಅಣ್ಣನ ಜೊತೆಲೆ. ಬೆಳಗ್ಗೆ ಎದ್ದಾಗೂ ನಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡ್ತೀನೋ ಗೊತ್ತಿಲ್ಲ, ಅವ್ರಿಗೆ ಜಾಸ್ತಿ ಫೋನ್ ಮಾಡ್ತೀನಿ. ಏನೇ ಇದ್ರು ಅಷ್ಟೇ, ಅಣ್ಣ ತಮ್ಮಗಿಂತ ಬೇರೆ ಲೆವೆಲ್ ಆಗಿದ್ದೀವಿ ಇಬ್ಬರು. ಅದೇ ಖುಷಿ ಆಗುತ್ತೆ. ಎಷ್ಟೋ ಕಡೆ ಇಬ್ಬರು ಜಗಳನೂ ಆಡಿದ್ದೀವಿ. ಅದಕ್ಕೆ ತುಂಬ ಸಾರಿ ಕೇಳ್ತೀನಿ ಅಂತ ಹೇಳ್ಬೇಕಷ್ಟೇ. ಇದರಲ್ಲಿ ಅವ್ರು ಯಾವಾಗಲೂ ಚೆನ್ನಾಗಿರ್ಬೇಕು, ಅವ್ರ ಜೊತೆ ನಾನು ಯಾವಾಗಲೂ ಇರ್ದೇ ಇರ್ತೀನಿ. ನನಗೆಷ್ಟು ಗುರುವಿನ ಪ್ರೀತಿಗೋಸ್ಕರ ದೊಡ್ಡ ಸರ್ಪ್ರೈಸ್ ತಗೊಂಡ್ಬಂದಿದ್ದಾರೆ. ಆ ಸರ್ಪ್ರೈಸ್ ರುದ್ರ, ಇದು ಸಣ್ಣ ವಿಷಯ ಅಲ್ವೇ ಅಲ್ಲ. ಅವರೆಲ್ಲರೂ ನಿನ್ನ ನಂಬಿ ಬಂದವರು. ನೀನು ಅವ್ರ ಕೈ ಹಿಡಿದು ಮುಂದಕ್ಕೆ ನಡ್ಸ್ಕೊಂಡು ಹೋಗಿದ್ಯಾ. ಆ ಕೈ ಮೇಲೆ ನಿನ್ನ ಹೆಸರಿನ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ ರುದ್ರ. ಇದು ಕೊನೆ ತನಕ ಉಳಿಯೋಂಥ ನೆನಪು. ಈ ಜಾಗದಲ್ಲಿ ನಮ್ಮ ಗುರುನ ಕರೆದು ಬಿಡ್ತೀನಿ. ಮೋಹನ್ ಬಾಸ್ ನನ್ನ ಗುರು. ನಾನಿವತ್ತು ಇಲ್ಲಿದ್ದೀನಿ ಅಂದರೆ ಅವರೇ ಕಾರಣ. ನಾನು ಫಸ್ಟ್ ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡಿದಾಗ ಬಾಸೇ ನನಗೆ ಸಪೋರ್ಟ್ ಮಾಡಿ ಇನ್ನೊಬ್ಬರ ಕಡೆ ಮಾತಾಡಿಸಿ ನನ್ನ ಕಳಿಸ್ಕೊಟ್ರು. ಅಲ್ಲಿಂದ ಕಲೆ ಮಾಸ್ಟರ್ ಹತ್ರ ಹೋದೆ, ಕಲೆ ಮಾಸ್ಟರ್ ಹತ್ರ ಕೆಲಸ ಮಾಡಿದೆ. ಅಲ್ಲ ಜೈ ಮಾಸ್ಟರ್ ಸಿಕ್ಕಿದ್ರು. ಈ ಥರ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿ ಫಸ್ಟ್ ನನಗೆ ಮೋಹನ್ ಬಾಸ್ ಬೆಂತಟ್ಟಿ ಹೋಗೋ, ಏನೋ ಮಾಡಬೇಕು ನೀವಲ್ಲ. ಅದೇ ಥರ ನಾನು ಒಬ್ಬನೇ ಅಂತಲ್ಲ, ನನ್ನಿಂದ ಇನ್ನೂ 5 ಜನ, ಅಂದರೆ ನಮ್ಮ ಟೀಮಲ್ಲಿ 5 ಜನ ಇದ್ದಾರೆ. ಮಹೇಶ್ ಆಗಿರಲಿ ಹರ್ಷ ಮಾಸ್ಟರ್ ಹತ್ರ ಅಸ್ಟೆಂಡ್ ಮಾಡ್ತಿದ್ದಾನೆ, ಸುಕ್ಕು ಆಗಿರಲಿ ಅವರು ಹರ್ಷ ಮಾಸ್ಟರ್ ಹತ್ರ ಅಸ್ಟೆಂಡ್ ಮಾಡ್ತಿದ್ದಾರೆ. ಎಲ್ಲ ಟೀಮು ಆ ಥರ ಡಿವೈಡ್ ಮಾಡಿ ಇವಾಗ ಜೂನಿಯರ್ಸ್ ಅಂತ ಇನ್ನೊಂದು ಟೀಮ್ ಇದ್ದಾರೆ, ಅವ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ. ಮ್ಯಾಮ್, ಅವ್ರು ನನ್ನ ತಂದೆ ತಾಯಿ ಎಷ್ಟು ಪ್ರೀತಿ ಕೊಟ್ಟು ಸಾಕ್ತಿದ್ದಾರೆ. ಇವರೊಂಥರ ನನ್ಗೆ ಎಲ್ಲ ಥರ ಮ್ಯಾಮ್. ಇವರಲ್ಲೇ ತಂದೆ ತಾಯಿ ಫ್ರೆಂಡ್ಸು ಎಲ್ಲರೂ ನೋಡ್ತೀನಿ ಮ್ಯಾಮ್. ಇವ್ರಿಗೆ ಏನೇ ಮಾಡಿದ್ರು ಋಣ ತೀರ್ಸೋಕ್ಕಾಗಲ್ಲ ಮ್ಯಾಮ್, ಸತ್ಯವಾಗ್ಲೂ ಮ್ಯಾಮ್. ನಾನು ಇವತ್ತು 4 ಜನ ರುದ್ರ ಅಂತ ಕರೀತಾರೆ, ಅಥವಾ ನಾನೇನೋ ಯೋಚನೆ ಮಾಡಿ ಪರ್ಫಾರ್ಮೆನ್ಸು ಏನೋ ಕಾನ್ಸೆಪ್ಟ್ ಆಗಿರಲಿ ಏನೋ ಯೋಚನೆ ಮಾಡ್ತೀನಿ ಅಂದರೆ ಅದಕ್ಕೆ ಇವರೆಲ್ಲರೂ ಕಾರಣ ಮ್ಯಾಮ್. ಮೇಡಮ್, ನನ್ನ ಹತ್ರ ಎಲ್ಲ ಇರೋ ಶಿಷ್ಯನು ರುದ್ರನ್ ಥರ ಆಗಬೇಕು ಅಂತಲೇ ನಂಗೆ ತುಂಬ ಇಷ್ಟ. ಒಬ್ಬ ಗುರು ಬೆಳೆದಿದ್ದಾನೆ ಅಂದರೆ ಅದು ಶಿಷ್ಯನಿಂದನೇ ಕಾರಣ ಮೇಡಮ್. ನಾವೇನೇ ಮಾಡಿ ಹೇಳಿದ್ರು, ನಾವು ಇಲ್ಲೆಲ್ಲ ಮಾಡ್ತೀವಿ, ಇವೆಲ್ಲ ಇವ್ರು ಏನು ಶಿಷ್ಯರು ಹೇಳ್ತಾರೆ, ಅದೇ ರೀತಿ ನನಗೂ ಎಲ್ಲರೂ ಶಿಷ್ಯರು. ನೋಡಿ, ಇವತ್ತು ಅವ್ನಿಗೆ ಹೆಸರು ಹಾಕ್ಸ್ಕೊಂಡಿದ್ದಾರೆ ಅಂದರೆ ಅವ್ನು ಜೀವ ಕೊಡ್ತಾರೆ ಮೇಡಮ್. ಅದು ನನಗೆ ಹ್ಯಾಪಿ. ನಾನು ನಮ್ಮ ಗುರುಗಳ ಜೊತೆ ನಾವು ಹಂಗಿದ್ದೆ, ನನ್ನಿಂದ ಇವನು ಇವಾಗ ಹಿಂಗಿದ್ದಾನೆ. ಹಿಂಗೆ ಇವರು ಎಲ್ಲರೂ ಆದರೆ ಒಂದಷ್ಟು ಜೀವನ ಎಲ್ಲರದು ಚೆನ್ನಾಗಿರುತ್ತೆ ಮೇಡಮ್. ಅದು ನಾನು ತುಂಬ ಖುಷಿ ಪಡ್ತೀನಿ. ಥ್ಯಾಂಕ್ ಯು ರುದ್ರ. ಥ್ಯಾಂಕ್ ಯು. ಲವ್ ಯು. ವಿಶ್ ಯು
ಹ್ಯಾಪಿ ಬರ್ಡೇ. ಮದುವೆ ಆಗ್ತಾ ಇದ್ದಾನೆ, ಎಲ್ಲ ಜೀವನ ಒಳ್ಳೇದಾಗಲಿ. ಹೌದು ಮಾಸ್ಟರ್, ಹ್ಯಾಪಿ ಬರ್ಡೇ ರುದ್ರ, ಹ್ಯಾಪಿಯೆಸ್ಟ್ ಬರ್ಡೇ. ಒಳ್ಳೇದಾಗಲಿ ಕಣ, ಒಳ್ಳೇದಾಗಲಿ. ಅಪ್ಪು ಸರ್ಗೋಸ್ಕರ ತಮ್ಮ ಡಾನ್ಸ್ ನ ಡೆಡಿಕೇಟ್ ಮಾಡೋದಕ್ಕೆ ಇಬ್ರು ಪುಟಾಣಿ ಅಭಿಮಾನಿಗಳು ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ನಮ್ಮ ಡಿಕೆಡಿಯ ಅಪ್ಪು, ಅನೂಪ್ ಹಾಗೂ ಬಳ್ಳಾರಿ ಸರ್ಕಾರಿ ಶಾಲೆಯ ಟ್ಯಾಲೆಂಟ್ ಪೂಜಾ. ನಮ್ಮ ಪರಮಾತ್ಮ ಎಂದೆಂದು ಅಮರ. ನನ್ನ ನೆಚ್ಚಿನ ಹೀರೋ, ನಮ್ಮೆಲ್ಲರ ಪ್ರೀತಿಯ ಪರಮಾತ್ಮ ಅಪ್ಪು ಸರ್ಗೆ ಇವತ್ತು ಪೂಜಾ ಹಾಗೂ ಅನೂಪ್ ಅವರು ಈ ಒಂದು ಡೆಡಿಕೇಶನ್ ಮಾಡಿದ್ದಾರೆ. ಒಬ್ಬ ಅಭಿಮಾನಿಯಾಗಿ ಇನ್ನೊಬ್ಬ ಅಭಿಮಾನಿ ಹತ್ರ ಕೇಳ್ತೀನಿ, ಎಷ್ಟು ಸಂತೋಷ ಆಗ್ತಾ ಇದೆ ನಿನಗೆ? ತುಂಬ ಸಂತೋಷ ಆಗ್ತಿದೆ ಅಕ್ಕ. ಅಪ್ಪು ಸರ್ ಅಂದರೆ ನಂಗೆ ತುಂಬಾನೇ ಇಷ್ಟ. ಅವ್ರ ಜೊತೆ ಜೇಮ್ಸ್ ಮೂವಿನೂ ಮಾಡಿದ್ದೀನಿ. Yes. ಫಸ್ಟ್ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು ಅಪ್ಪು ಸರ್ ರಿಯಾಲಿಟಿ ಶೋ ಅಲ್ಲಿ. ಹಾ. ಅವ್ರ ಆಶೀರ್ವಾದದಿಂದನೇ ಇಲ್ಲಿವರೆಗೂ ಬರಕ್ಕಾಯ್ತು ಅಂತ ಅನ್ಕೋತೀನಿ. ನೈಸ್. ಈಗ ಆ ಅಪ್ಪುಗೆ ಪವರ್ ಸ್ಟಾರ್ ಅಂತ ನಾಮಕರಣ ಮಾಡಿದ್ದೆ ನಮ್ಮ ಪ್ರೀತಿಯ ಶಿವಣ್ಣ ಅವರು. ಸೂಪರ್. ಯಾಕಂದ್ರೆ ನನಗೆ ಎಕ್ಸ್ಪೆಕ್ಟ್ ಮಾಡಿದೆ, ಯಾಕಂದ್ರೆ ನೀನು ಅಪ್ಪುದೇ ಮಾಡ್ತೀಯ ಅಂತ ಗೊತ್ತು. ಯಾಕಂದ್ರೆ ಆಲ್ಮೋಸ್ಟ್ ಅಪ್ಪುನೇ ನಿನ್ನ ಮೈಯಲ್ಲಿ ಇದ್ರಂತೆ ಕಾಣುತ್ತೆ. ಎಲ್ಲ ಮೂಮೆಂಟ್ಸ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಸ್ಟೈಲು ಅಪ್ಪು ನೋಡ್ಬೋದು. ಅವ್ರ ಲೈನೇ ಫಾಲೋ ಮಾಡಿದ್ರೆ ಭಾಳ ಕಷ್ಟ. ಅಂಥ ಅಭಿಮಾನಿ ಪಡೆಗೆ ನಾವೆಲ್ಲ ಪುಣ್ಯ ಮಾಡಿದ್ದು, ಆ ಥರ ಅಪ್ಪುನು ಪುಣ್ಯ ಮಾಡಿದ್ರು. ಈ ಥರ ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡೋರು ನೋಡ್ಬಿಟ್ಟು. ಆ್ಯಂಡ್ ಎವ್ರಿಬಡಿ ಅದನ್ನ ನೋಡಿದ್ರೆ ಬರೀ ಒಂದು ಅಪ್ಪು ಇರಲಿಲ್ಲ, 100 ಅಪ್ಪುಗಳಿದ್ರು. ಹೌದು, ವಸಂತ್ ಇಟ್ ವಾಸ್ ಬ್ಯೂಟಿಫುಲ್. ಅಂಡ್ ಅಪ್ಪು ಹುಟ್ಬೇಕಾದ್ರೆ ನಾವು 13 ವರ್ಷ. ಸೊ ಐ ಸೀನ್ ಇಸ್ ಫುಲ್ ಜರ್ನಿ. ಮಗುವಿಂದ ಹಿಡಿದು ಅವ್ನು ಹೋಗೋವರೆಗೂ ನಾವು ಅವ್ನ ಲೈಫ್ನ ನೋಡಿದ್ದೀವಿ. ಅದೇ ನಾನು ಹೇಳಿದೆ, ರಾಯಲ್ ಆಗಿ ಬಂದ ಅವ್ನು ಬರ್ಬೇಕಂದ್ರೆ ರಾಯಲ್ ಆಗಿ ಬಂದ, ಹೋಗ್ಬೇಕಂದ್ರೆ ರಾಯಲ್ ಆಗೇ ಹೋದ ಅವನು. ಸೊ ಪವರ್ ಸ್ಟಾರ್ ಅಂತ ಫಸ್ಟೇ ಕೊಟ್ಬಿಟ್ಟೆ. ಯಾರು ಕೊಡ್ತಾರಲ್ಲ ನಾ ಮುಂಚೆ ಕೊಟ್ಬಿಟ್ಟೆ. ಅಮೇಝಿಂಗ್. ಅವ್ನು ಅವಾಗಿಂದನೇ ಅವ್ನು ಡ್ಯಾನ್ಸ್ ಗಿನ್ಸ್ ನೋಡ್ಬೇಕಂದ್ರೆ ತುಂಬ ಮಜಾ ಮಾಡು. ಅಷ್ಟೇ ಅಲ್ಲ, ಈಸ್ ಅ ವೆರಿ ಗುಡ್ ಆ್ಯಕ್ಟರ್, ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಇನ್ ಇಂಡಿಯಾ ಅಂತ ಹೇಳೋದು ತಪ್ಪಾಗಲ್ಲ. ನನ್ನ ಫೇವ್ರೆಟ್ ಫಿಲ್ಮ್ ಅರಸು. ಹಾಂ ನೋಡಿ, ಇನ್ನು ಆ ಟೈಟಲ್ ಕೊಟ್ಟಿದ್ದು ನಾನೇ. ಅಪ್ಪು, ಅಭಿ, ಆಕಾಶ್, ಅರಸು ಎಲ್ಲ ಎ. ಯಾಕೆ ನನ್ನ ಅಪ್ಪಾಜಿ ಅಂತ ಕರೀತಾರೆ, ಅದು ಏನೇ. ಅಪ್ಪಾಜಿ ನನ್ನ ಅಪ್ಪಾಜಿ ಅಂತ ಕರಿತಿದ್ರು, ಅದಕ್ಕೆ ನಾನು ಅಪ್ಪಾಜಿ ಅದೇ ಎಲ್ಲರಿಗೂ. ಐ ಥಿಂಕ್ ಐ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಅ ಬ್ರದರ್ ಲೈಕ್ ಹಿಮ್ ಅಂಡ್ ಐ ಕ್ಯಾನ್ ನೆವರ್ ಫರ್ಗೆಟ್. ಆಲ್ವೇಸ್ ಅವ್ರ ಅಪ್ಪು ಯಾವಾಗ ನನ್ನ ಇದ್ರಲ್ಲಿ ಇರ್ತಾನೆ. ನನ್ನೊಂದು ಭಾಗ ಅವನು ಅಷ್ಟೇ.